ಹಲೋ ಫ್ರೆಂಡ್ಸ್, ಸೊ ಫೈನಲ್ ಆಗಿ KCT ಕಡೆಯಿಂದ ಮತ್ತೊಂದು ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ನಿಮ್ಮೆಲ್ಲರಿಗೂ ಕೂಡ ಖುಷಿ ಸುದ್ದಿ. ಯಾರೆಲ್ಲ MBBS ಮಾಡಬೇಕು ಅಂತ ಇದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಅವಾಗೇನು ಡೆಂಟಲ್ದು ಬಿಟ್ಟಿದ್ರು ನೋಡಿ, ಅದೇ ತರನೇ ಸೀಟ್ ಮ್ಯಾಟ್ರಿಕ್ಸ್ ಇನ್ನ ಬರೋದಿದೆ. ಇವಾಗ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. 22ನೇ ತಾರೀಕು ತನಕನೂ ಕೂಡ ಟೈಮ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಹರಿನಲ್ಲಿ ಮಾಡಕ್ ಹೋಗ್ಬೇಡಿ ಆಪ್ಷನ್ ಎಂಟ್ರಿನ. ಸ್ವಲ್ಪ ಇನ್ನ ಪ್ರಾಬ್ಲಮ್ಸ್ಗಳಿರುತ್ತೆ, ಒಂದು ವೆಬ್ಸೈಟ್ಗಳಲ್ಲಿ ಎರರ್ ಆಗ್ಬೋದು, ಎಲ್ಲನೂ ಕೂಡ ಇರುತ್ತೆ. ಪ್ರಿಫರೆನ್ಸ್ ಮಾತ್ರ ಯಾರೆಲ್ಲ MBBS ಮಾಡಬೇಕು ಅಂತ ಇದ್ದೀರೋ ಫಸ್ಟ್ ಪ್ರಿಫರೆನ್ಸ್ ನೀವು ಮೆಡಿಕಲ್ ಕಾಲೇಜಸ್ಗೆ ಕೊಡಬಹುದು ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರನೇ 22ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಯಾವುದೇ ಕಾರಣಕ್ಕೂ 22ನೇ ತಾರೀಕು ಒಳಗಡೆ ನೀವು ಇಲ್ಲಿ ಮಾಡಬೇಕಾಗತ್ತೆ. ಅರ್ಜೆಂಟ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಧಾನಕ್ಕೆ ಕಾಲೇಜ್ ಲಿಸ್ಟ್ಗಳನ್ನ ಪ್ರಿಪ್ರೇಷನ್ ಮಾಡ್ಕೊಂಡು ಫಸ್ಟು, ಅದಾದ್ಮೇಲೆ ಆಪ್ಷನ್ ಎಂಟ್ರಿನ ಮಾಡಿ. ಅರ್ಜೆಂಟ್ ಆಗಿ ಕಾಲೇಜ್ನ ಪ್ರಿಪ್ರೇಷನ್ ಮಾಡ್ಕೊಂಡು ನೀವು ಅಂದ್ರೆ ಲಿಸ್ಟ್ಗಳನ್ನ ಮಾಡ್ಕೊಂಡು ಡೈರೆಕ್ಟ್ ಆಗಿ ಎಂಟ್ರಿ ಮಾಡಕ್ ಹೋಗ್ಬೇಡಿ. ಆಪ್ಷನ್ ಎಂಟ್ರಿನಲ್ಲಿ ಫಸ್ಟ್ ನೀವು ಕಾಲೇಜ್ ಪ್ರಿಪ್ರೇಷನ್ ಅಂದ್ರೆ ಕಾಲೇಜ್ ಲಿಸ್ಟ್ ನ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ನೀವು ಆಪ್ಷನ್ ಎಂಟ್ರಿಗೆ ಹೋಗ್ಬಿಟ್ಟು ಫಸ್ಟ್ ಪ್ರಿಫರೆನ್ಸ್ ನೀವು ಇಲ್ಲಿ MBBS ನ ಚೂಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೀವು ಇಂಜಿನಿಯರಿಂಗ್ ಆಗಿರ್ಬೋದು, ಫಸ್ಟ್ ಮೆಡಿಕಲ್ಲು, ಇಂಜಿನಿಯರಿಂಗು, ಅಗ್ರಿಕಲ್ಚರ್ ಯಾವ್ದು ಬೇಕಾದ್ರೂ ಕೂಡ ಹಾಕೋಬಹುದು. ಫಸ್ಟ್ ಪ್ರಿಫರೆನ್ಸ್ ನಿಮ್ದು MBBS ಇತ್ತು ಅಂದ್ರೆ MBBS ನ ನೀವು ಇಲ್ಲಿ ಪ್ರಿಫರೆನ್ಸ್ ಆಗಿ ಇಟ್ಕೋಬಹುದು. ಸೊ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೀಟ್ ಮ್ಯಾಟ್ರಿಕ್ಸ್ ಬರೋದಿದೆ. ಸೊ ಅದು ಬಂದಾದ್ಮೇಲೆ ನೀವು ಇಲ್ಲಿ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಕಾಲೇಜ್ ಲಿಸ್ಟ್ನ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಅದೇ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನೀವು ಇಲ್ಲಿ ಆಪ್ಷನ್ ಎಂಟ್ರಿಗೆ ಹೋಗ್ಬಿಟ್ಟು ನೀವು ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ನೀವು ಮೆಡಿಕಲ್ಗೆ ಕೊಡಬೇಕಾಗತ್ತೆ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಪ್ರತಿಯೊಬ್ಬರನ್ನು ಕೂಡ ಇವಾಗ ಖುಷಿನಲ್ಲಿ ಇರ್ತಾರೆ. ಏನಕ್ಕಪ್ಪ ಅಂದರೆ 22ನೇ ತಾರೀಕು ತನಕ ಕೂಡ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಈಸಿಯಾಗಿ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಹೇಳ್ಬಿಟ್ಟು. ಜೈ ಹಿಂದ್.